ಬರ್ತಿದ್ದಾವಣ್ಣ ಕುರಿಗಳೆಲ್ಲ 70 ಕಿಲೋಮೀಟರ್ ಅಣ್ಣ 70 ಕಿಲೋಮೀಟರ್ ಸರೌಂಡ್ ಬರ್ತಿದ್ದಾವೆ. ಇದು ಯಾವ್ಯಾವ ಊರಿನ ಬರ್ತಾರೆ? ಯಾರ್ಯಾರು ಇದಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ಯಾವ್ಯಾವ ಊರಿಂದ ಬಂದಿದ್ದಾರೆ? ಅಣ್ಣ ಸಂಬಂಧಪಟ್ಟ ವ್ಯಕ್ತಿಗಳಂತೇನಿಲ್ಲ, ಸುತ್ತಮುತ್ತ ಎಲ್ಲ ಕುರಿ ಹಾಕ್ತಾರಣ್ಣ, ಕುರಿ ಪ್ರೇಮಿಗಳು. ಅವ್ರ ಮೇರೆಗೆ ನಾವು ಕುರಿ ಕಣ ಇಟ್ಟಿರೋದಣ್ಣ. ಕಮಿಟಿ ಒಳಗೆ 8 ಜನ ಅದಾವಣ್ಣ. 8 ಜನ ಅದ 8 ಜನಕ್ಕೆ ಸೇರಿ ಕಣ ನಡೆಸ್ತದವಣ್ಣ ಅಣ್ಣ. ಇವಾಗ ಮರಿಕುರಿ ಚಲುವಾಗಿದೆ. ಇವಾಗ ಎರಡಲ್ಲಿ ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಚಲೋ ಆಗುತ್ತಣ್ಣ. 2ನೇ ರೌಂಡು ಮರಿಕುರಿ ಇವಾಗ ಕಣ ನಡೆಸ್ತದವಣ್ಣ. ಎಷ್ಟು ಅಲ್ಲಿಂದ ಕುರಿಗಳು? ಎಷ್ಟು ಅಲ್ಲಿ ಅಣ್ಣ ಮರಿಕುರಿ 2 ನೆಕ್ಸ್ಟ್ 4 ಅದನ್ನ ನೆಕ್ಸ್ಟ್ 6 ಕ್ಯಾನ್ಸಲ್ ಮಾಡಿದವಣ್ಣ. 8 ಆಡಿಸ್ತವಣ್ಣ ನೆಕ್ಸ್ಟ್ ಲಾಸ್ಟಿಗೆ ಅಣ್ಣ. ಈಗ ಎಷ್ಟೊತ್ತಿಗೆ ಚಾಲುವಾಗಿದೆ ಅಣ್ಣ? ಬೆಳಗ್ಗೆ ಒಂದು 11 ಚಲುವಾಗಿದೆ ಅಣ್ಣ. ಮುಗಿಯೋದು 8 ಎಷ್ಟೊತ್ತನ ಆಗುತ್ತೋ ಅಷ್ಟೊತ್ತನ ಮುಗಿಸ್ತವಣ್ಣ. ರಾತ್ರಿ 1 ಗಂಟೆ ಆಗ್ಬೋದು, 2 ಗಂಟೆ ಆಗ್ಬೋದು. ಮಿಡ್ ನೈಟ್ ಅಣ್ಣ. ಏನೇನು ಪ್ರೈಸ್ ಅಣ್ಣ ಮರಿಕುರಿ ಓಮ್ ಥಿಯೇಟ್ರು, ಗಾಳಿ ಫ್ಯಾನು, ಟ್ರೋಫಿ ಅಣ್ಣ. 2 ಏರ್ ಕೂಲರು, ಗಾಳಿ ಫ್ಯಾನು, ಟ್ರೋಫಿ ಅಣ್ಣ. ಮತ್ತು 4 ಟಿ ವಿ ಸ್ಟ್ಯಾಂಡು, ಏರ್ ಕೂಲರು, ಟ್ರೋಫಿ ಅಣ್ಣ. 8 ಫ್ರಿಜ್ಜು, ಟಿ ವಿ, ಅರೇಂಜ್ ಟ್ರೋಫಿ ಅಣ್ಣ. ಆಮೇಲೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀವಿ ನೀವು? ಅಣ್ಣ ಫಸ್ಟೇ ಮಾಡ್ತಾ ಇರೋದಣ್ಣ. ಫಸ್ಟ್ ಟೈಮ್? ಫಸ್ಟ್ ಟೈಮ್. ಇವಾಗ ಚೆನ್ನಾಗಿ ಸಕ್ಸಸ್ ಆಯಿತು ಅಂದರೆ ಪ್ರತಿ ವರ್ಷ ನೆಕ್ಸ್ಟ್ ಮಾಡ್ತೀವಣ್ಣ. ಇನ್ನು 3 ತಿಂಗಳು ಬಿಟ್ಟು ಮತ್ತೆ ದೊಡ್ಡದಾಗ ಮಾಡ್ತೀವಣ್ಣ. ಯಾಕಂದ್ರೆ ಇದು ಗ್ರಾಮೀಣ ಶೈಲಿನಲ್ಲಿ ಇತ್ತೀಚೆಗೆ ಇದು ಭಾಳ ಹೆಸರು ಮಾಡ್ತಾ ಐತಿ. ಮಕ್ಕಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಕೆಲಸ ಆದಷ್ಟು ಹುಡುಗಿಗೆ ಜುಮ್ಮನ ಅಂತ ಆಟ ಇದು ನೋಡಿ ಎಂತರ್ಗೂ ಕೈ ಕಾಲು ಸಿಕ್ಕಾಗಂತ ಇದು. ಆಮೇಲೆ ಇದು ಇಷ್ಟು ಸುಮಾರು. ಆಮೇಲೆ ಒಂದು 10ರಿಂದ 15 ಕುರಿಗಳು ಬರ್ಬೋದು ಅಣ್ಣ. ಮರಿಕುರಿ ಒಂದು 25ರಿಂದ 30 ಸೇರಿದಾವಣ್ಣ. ಇವಾಗ ಆಡಿಸ್ತಾ ಇದ್ದಾವೆ. ನೆಕ್ಸ್ಟ್ 2 ಆಡಿಸ್ತಾವಣ್ಣ. ಅದು ಆಮೇಲೆ ಬಟ್ 4 ಆಯ್ತು. ನಿಮ್ಮ ಹೆಸರು? ಅಣ್ಣ ಗುರು ಅಂತೇಳಿ ಅಣ್ಣ. ಗುರು, ಥ್ಯಾಂಕ್ ಯು ಅಣ್ಣ. ಇವತ್ತು ಗುಡದಳ್ಳಿ ಗ್ರಾಮದಲ್ಲಿ ಹರಿಹರ ತಾಲೂಕು ಎರೆಬುದಿಯಾಳ್ ಮತ್ತು ಗುಡದಳ್ಳಿಯ ಟಗರು ಪ್ರೇಮಿಗಳೆಲ್ಲ ಸೇರಿಕೊಂಡು ಒಂದು ರಾಜ್ಯ ಮಟ್ಟದ ಬೃಹದಾಕಾರವಾದ ಟಗರಿನ ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ. ಈ ನೋಡ್ತಾ ಇರ್ಬೋದು ಸುತ್ತಮುತ್ತಲು ಸಾವಿರಾರು ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಇನ್ನು ಬರೋರು ಕೂಡ ಇದ್ದಾರೆ. ಇದು ತಡರಾತ್ರಿ 1 ಗಂಟೆವರೆಗೂ ನಡೀಲಿದೆ ಅಂತ ಹೇಳಿದ್ದಾರೆ. ಕುರಿ ಉಡ್ಡಿ ಟಗರು ಕಾಳಗ ಅಂದರೆ ಎಂತರಿಗೂ ಖುಷಿ ಆಗ್ತದೆ. ಮೈ ನವಿರೇಳಿಸುವಂಥ, ಮೈ ಜುಮ್ ಅಂತ ಆಟ. ಕ್ಷಣ ಕ್ಷಣಕ್ಕೂ ಕುತೂಹಲ. ಯಾವ ಕುರಿ ಗೆಲ್ಬೋದು, ಯಾವ ಕುರಿ ಸೋಲ್ಬೋದು. ಗೆದ್ದಂಥವ್ರು ಖುಷಿ ಬೇರೆ, ಸೋತಂಥವ್ರು ಬೇಜಾರು ಬೇರೆ. ಆದರೂ ನಮ್ಮ ರೈತರು ಕೆಲಸ ಕಾರ್ಯಗಳ ಒತ್ತಡದ ನಡುವೆ ಈ ಟಗರು ಕಾಳಗವನ್ನು ಹಮ್ಮಿಕೊಂಡಿರ್ತಕ್ಕಂಥ ಎಲ್ಲರೂ ತುಂಬ ಖುಷಿಯಿಂದ